ಪ್ರೌಢ ಹಾಗೂ ಶಾಲೆಯಲ್ಲಿ ಹಮ್ಮಿಕೊಳ್ಳಬೇಕು. ಈ ಒಂದು ಕಡಲಪೇಟೆ ಆಗಮಿಸಿದಂತ ಅನೇಕ ತಾಲೂಕಿನಿಂದ ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸಮಯದ ಅಭಾವದಿಂದ ಬಂದಂತ ನಮ್ಮ ಪೈಲಾ ಸ್ಟಾರ್ಟಿಂಗ್ ಬಂದಾಗ ಈ ರೀತಿ ಸಭೆ ಇಂದಿನ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ದುರ್ಘಟನೆಗಳು ನಡೆಯಲಿದ್ದಾವ. ಆ ದುರ್ಘಟನೆಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತಂದ್ರ ಅನೇಕ ರೀತಿಯಾದಂತಹ ಕಲೆಗಳನ್ನು ನಾವು ಹೊಂದಿರಲೇಬೇಕಾಗತ್ತ. ಆ ನಿಟ್ಟಿನಲ್ಲಿ ನಮ್ಮನ್ನು ನಾವು ಸ್ವರಕ್ಷಣೆ ಮಾಡಿಕೊಳ್ಳಾಕ ಈ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಮುಂಬರುವಂತಹ ಶತ್ರುಗಳನ್ನ ಎದುರಿಸಿ ನಮ್ಮ ಆತ್ಮರಕ್ಷಣೆಯನ್ನು ಮಾಡಿಕೊಂಡು ನಮಗಾಗುವಂತಹ ಅಪಘಾತಗಳಾಗಲಿ ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ಒಂದು ವಿಶೇಷವಾದಂತಹ ಕಲೆ. ಈ ಕಲೆಗೆ ಮಹತ್ವ ಬರುವುದು, ಈ ಕಲೆಯಲ್ಲಿ ಪ್ರವೀಣರಾಗುವುದು ಯಾವಾಗ ಸಾಧ್ಯ ಆಗುತ್ತಪ್ಪ ಅಂತಂದ್ರೆ ಅನೇಕ ಈ ಕಲೆಯ ಕೌಶಲ್ಯಗಳನ್ನ ಕಲಿತಂತ ಸಂದರ್ಭದಲ್ಲಿಯೇ ಏನಾಗುತ್ತಪ್ಪ ಅಂತಂದ್ರ ದವಾಖಾನೆ ಔಷಧ ಔಷಧ ರಾತ್ರಿ ಔಷಧ ಆಗೋದಿಲ್ಲ ಅವತ್ತಿತ್ರಿ ಸಾಕೆ. ಅವಾಗ 2 ವರ್ಷ ತಕ ಎಲ್ಲ ಗುಂಜಾಡಿದ್ರು. ಸ್ಪೆಷಾಲಿಸ್ಟ್ ಆಪರೇಷನ್ ಮಾಡಿಸ್ಬೇಕಂದ್ರೆ ಒಮ್ನಾಗ ಆಪರೇಷನ್ ಮಾಡ್ಕೋಬೇಕು, 50,000 ಖರ್ಚು ಬರ್ತೈತಿ. ಆಗಿಲ್ಲ ಅಂದ್ರೆ ನಾವು ಸರ್ ಇವ್ರು ಮಂಜು ಸರ್ ನಮ್ಮ ಭಜನಾ ಮಂಡಳ ಗುರುಗಳದಾರ್ರಿ. ಭಜನಾ ಮಂಡಳದಾಗ ಇವ್ರ ಕರಾಟೆಗೆ ಹಾಕು, ಕರಾಟೆಗೆ ಹಾಕಿದ್ರೆ ನಿಮ್ ಹೋಗಿ ಉಸಿರಾಡೋದು ಬರೀ ಬರೀ ಆಗ್ತಿದ್ರು. ವ್ಯಾಯಾಮ ಮಾಡೋಣ ಕರಾಟೆಗೆ ಹಾಕಿದ್ರು. 6 ತಿಂಗಳು ಕರಾಟೆಗೆ ಡೈಲಿ ಹೋಗಕತ್ತಾನ. ನಮ್ಮ ಹುಡುಗ ಸ್ಟಾರ್ಟಿಂಗ್ ಸದಲದ ಕರಾಟೆ ಸ್ಟಾರ್ಟ್ ಮಾಡ್ದಾಗಿಂದ ಹಚ್ಚಿದ್ರಿ. ಅದಕ್ಕಿಂತ ಮೊದಲ ಮಂಜು ಸರ್ ಆಗ್ಲಿ ಬೇರೆ ಬೇರೆ ಸರ್ ಇದ್ರಿ. ಅವಾಗ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೊಂದು ವಿಚಾರ ನಡೆದೈತ್ರಿ. ಅವಾಗ ನಾವು ಬಂದು ಭೇಟಿಯಾಗಿ ಸರ ನಮ್ದು ಯಾವ್ದೇ ರೀತಿ ವಿಚಾರನ ನೀವು ಬಂಧಿಸ್ಬೇಡ್ರಿ, ಮತ್ತೆ ಯಾವುದೇ ಕಂಡೀಷನ್ ಕ್ಯಾನ್ಸಲ್ ಮಾಡೋಣ, ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾರು ಅವ್ರು ಒಂದ್ ಬಿಟ್ಟು 2 ದಿನ ಭೇಟಿಯಾಗಿ ಸ್ಟಾರ್ಟ್ ಮಾಡಕ್ ಹಚ್ಚಿದೀವಿ. ಹಂಗ ಹುಡುಗ ಸಿಬಿಎಸ್ ಇರ್ತಾನೆ, ನಾವಿಲ್ಲಿ ಕುಂದಕ್ಕೆ ಕರಾಟೆ ಹಚ್ಚಿದೀವಿ. ಅಲ್ಲಿ ಕರೆಕ್ಟ್ ಬರ್ತನ್ರಿ, ಅದೊಂದು ನಮ್ದು ಇದಾಗೈತಿ. ಫಿಸಿಕಲ್ ಎಲ್ಲ ಅಂಬೇಡ್ಕರ್ ಶಾಲ್ಯಾಗ ನಮ್ಮ ಹುಡುಗ ಹೋಗ್ತಾರೆ. ಹೆಂಗಾಗಿತ್ರಿ, ಸಾಲಿಗೆ ಹೋಗ್ತಿದ್ರಿ, ಸಾಲಿಂದ ಈ ಕಡೆ ಮನಿಗ್ ಬರ್ತಿದ್ರಿ, ಬರೋಬಿಟ್ಟು ಆಟ ಆಡಕ್ ಇಂತ ನಾವ್ ಗೌಂಡಿ ಕೆಲಸ ಮಾಡ್ತೀವ್ರಿ. ಚುಪ್ಪಡಿ ಕೆಲಸ ಚಾಲು ಐತ ನಮ್ಗೆ. ಇಂತ ಚುಪ್ಪಡಿಗೆ ಅಲ್ಲಿ ಕರಾಟಿಕಲ್ ಸಾಲ ಐತೆ, ಅಂದ್ರೆ ಕಲಿಸ್ತೀವಿ ಸಾಲ. ಕರಾಟೆ ಸರ್ ಅಂತ ಗೊತ್ತೈತಿ ನಮ್ಗೆ. ಆಯ್ತು ಸರ್ ಭೇಟಿ ಆಗೋದು, ನಾವು ಅಡ್ಮಿಷನ್ ಮಾಡ್ತೀವಿ. ಮತ್ತೆ ನಮ್ಗೆ ಸರಿ ಆಗ್ತದೆ. ಅವ್ನ ನಮ್ಗೆ ಹೆಂಗ ಎಕ್ದಮ್ ವೀಕ್ ಇದೆ, ಅಷ್ಟು ಹಸಿ ಸರ್ ಕೂಡ ಇಲ್ಲೇ ಕುಂತ ಶಾಲೆಗೆ ಬರ್ತಾರೆ. ಇಬ್ಬರು ಜನ ಅದಾರ, ಆದರ್ಶ ಮತ್ತ ಸಂಸ್ಕಾರ. ಒಬ್ಬ 6ನೇ ಕ್ಲಾಸ್ನಿಂದ ರೀ, ಒಬ್ಬ ಇದ್ದೀನಿ. ನಾನು ಕರಾಟೆಗೆ ಸತತವಾಗಿ 6 ವರ್ಷದಿಂದ ಕರಾಟೆ ಒಂದು ಕಲೆಯನ್ನ ಕಲಿತಾ ಇದ್ದೀನಿ. ಬ್ಲಾಕ್ ಬೆಲ್ಟ್ ಮುಗಿಸಿ ಈಗ 3 ವರ್ಷ ಆಯ್ತು. ನಾನೀಗ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು ಎಲ್ಲ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕ ಎಲ್ಲ ಪದಕ ಪಡೆದುಕೊಂಡಿದ್ದೇನೆ. ಹಾಗೆ ನನ್ನ ಈಗಾಗಲೇ ನನ್ನ ಒಂದು ಅಂಡರ್ ಒಳಗ 4 ವರ್ಷ ಬ್ಲಾಕ್ ಬೆಲ್ಟ್ ಮುಗಿಸಿ 7 ತಿಂಗಳುಗಳಾಗಿವೆ. ನಮ್ಮ ಕೋಚ್ ಹೆಸರು ಶುಭಾನಿ ನಾಮದಾರ್. ಕರಾಟೆ ಯಾವುದೇ ಶಸ್ತ್ರಾಸ್ತ್ರವಿಲ್ಲದ ತಮ್ಮನ್ನು ತಾವು ಸ್ವರಕ್ಷಿಸುವ ಕಲೆಯನ್ನು ಕರಾಟೆಯನ್ನು ಕಲಿತಿದ್ದೀನಿ. 7 ತಿಂಗಳಾಯ್ತು ನಾನು ಬ್ಲಾಕ್ ಬೆಲ್ಟ್ ಕಲಿತಿದ್ದೀನಿ. ನಾನು ಮಾತೆಯಲ್ಲಿ ಕರಾಟೆಯನ್ನು ಕಲಿತಿದ್ದೀನಿ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಯುವುದಂದ್ರೆ ಬಹಳ ಮುಖ್ಯವಾಗಿದೆ. ಈಗಿನ ಕಾಲದಲ್ಲಿ ಹುಡುಗಿಯರು ಕರಾಟೆ ಕಲಿತರೆ ಅವರಿಗೆ ಹೊರಗಡೆ ಹೋಗುವುದಕ್ಕೆ. ನಾನು ಕರಾಟೆ ಜಾಯಿನ್ ಆಗಿ 4 ವರ್ಷ ಆಯ್ತು ಮತ್ತು ಕರಾಟೆ ಬ್ಲಾಕ್ ಬೆಲ್ಟ್ ಮುಗಿದು 7 ವರ್ಷ ಆಯ್ತು, 7 ತಿಂಗಳಾಯ್ತು. ಮತ್ತು ನಮ್ಮ ಕೋಚರ್ಸ್ ಸುಭಾನ್ ಇನಾಮದಾರ್. ಮತ್ತು ಈಗಿನ ಸಿಚುವೇಶನ್ದಲ್ಲಿ ಹೆಣ್ಣು ಮಕ್ಕಳ ಕರಾಟೆ ಕಲಿಯುವುದೆಂದರೆ ಬಹಳ ಮುಖ್ಯ. ತಮ್ಮನ್ನೇ ತಾವು ಸ್ವರಕ್ಷಣೆ ಇಲ್ಲದೆ ಕಲಿಯುವವರು ಜಾಯಿನ್ ಆದ ನಂತರ ಏನು ಫಿಟ್ನೆಸ್ ಏನು ಇರಲಾಗಿತ್ತು. ಕರಾಟೆ ಜಾಯಿನ್ ಆದ ನಂತರ ಫಿಟ್ನೆಸ್ ಅಥವಾ ಗ್ರಿಪ್ ಎಲ್ಲ ನಾಲೆಜ್. ಅಂತ ಒಬ್ಬ ಸಂರಕ್ಷಣೆ ಕಲಿಯುವ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ದಿನಾಂಕ 15/12/2024 ಚಿಕ್ಕೋಡಿ ತಾಲೂಕಿನ ಸದಳ ಗ್ರಾಮದ ಕುಂದ ಪ್ರೈಮರಿ ಹಾಗೂ ಹೈಸ್ಕೂಲ್ ಪ್ರೌಢಶಾಲೆ ನಮ್ಮ ಕರಾಟೆ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪರೀಕ್ಷೆಗೆ ಸುಮಾರು 180 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ.
ಒಳ್ಳೆ ರೀತಿ ಎಲ್ಲ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿ ಈ ಕನ್ನಡ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಿರ್ವಹಿಸುತ್ತೇನೆ. ಭಾಗವಹಿಸಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ ಪರೀಕ್ಷೆಯಲ್ಲಿ. ಅದೇ ರೀತಿ ನಮ್ಮ ಸಂಸ್ಥೆ ವತಿಯಿಂದ ವರ್ಷ ಸುಮಾರು 30 ವಿದ್ಯಾರ್ಥಿಗಳು ಬ್ಲಾಕ್ ಬೆಲ್ಟ್ ಅನ್ನು ಪಡೆದುಕೊಂಡು ಹೊರಹೊಮ್ಮುತ್ತಾರೆ. ಬ್ಲಾಕ್ ಬೆಲ್ಟ್ ಪಡೆದಂತ ವಿದ್ಯಾರ್ಥಿಗಳಿಗೆ ನಾವು ಮುಂದಿನ ಟ್ರೈನಿಂಗ್ ಅವ್ರಿಗೆ ನೀಡುತ್ತಾ, ಅದೇ ರೀತಿ ಈಗಾಗಲೇ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆದೇಶ ಮಾಡಿದಂತೆ ವಸತಿ ನಿಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವರಕ್ಷಣೆ ಸಂಬಂಧ ಅವರಿಗೆ ಕರಾಟೆ ತರಬೇತಿಯನ್ನು ಆಹ್ವಾನ ಮಾಡ್ತಾರೆ. ಅದೇ ರೀತಿ ಅವರ ಆಹ್ವಾನಕ್ಕೆ ನಮ್ಮ ಅಸೋಸಿಯೇಷನ್ನಲ್ಲಿ ಬ್ಲಾಕ್ ಬೆಲ್ಟ್ ಮುಗಿಸಿದಂತ ತರಬೇತಿಗಾರರನ್ನು ಕೂಡ ಅಲ್ಲಿ ನಾವು ಅವಕಾಶ ಕೊಟ್ಟು ಅವರಿಗೆ ಒಂದು ಯಶಸ್ವಿಯನ್ನು ತೋರಿಸುತ್ತಿದ್ದೇವೆ. ಅದೇ ರೀತಿ ಪ್ರತಿ ವರ್ಷ ನಮ್ಮ ಅಸೋಸಿಯೇಷನ್ ವತಿಯಿಂದ ವಿದ್ಯಾರ್ಥಿಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದುಕೊಂಡು ತಾವು ವ್ಯಾಸಂಗ ಮಾಡುತ್ತಿರುವಂತ ಶಾಲೆಗಾಗಲಿ ಹಾಗೂ ನಮ್ಮ ಅಸೋಸಿಯೇಷನ್ಗೆ ಹೆಸರನ್ನು ತುಂಬಿಸಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಇದೇ ರೀತಿ ಪ್ರತಿಯೊಂದು ಗ್ರಾಮಗಳಲ್ಲಿ ನಮ್ಮ ಒಬ್ಬ ಸಂರಕ್ಷಣೆ ಕಲೆ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬ್ರಾಂಚ್ ಸ್ಥಾಪಿಸುವ ಮೂಲಕ ಪ್ರತಿಯೊಂದು ಹಳ್ಳಿ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವರಕ್ಷಣೆ ಕೌಶಲ್ಯವನ್ನು ಅವರಿಗೆ ನೀಡಬೇಕಾಗಿ ನಮ್ಮ ಒಂದು ಸಂಸ್ಥೆಯ ಉದ್ದೇಶವಾಗಿರುತ್ತದೆ. ಅದರ ತಕ್ಕಂತೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ನಾವು ಪ್ರೌಢಶಾಲೆಯಲ್ಲಿ